ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲಾಗ್ ಬಂದು ನೋಡ್ತಾ ಇದ್ದೀರಾ, ಭಾನುವಾರ ಭಾನುವಾರ ಬೆಳಗ್ಗೆನೇ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ವಿ. ಈ ಭಾನುವಾರನೇ ಇಷ್ಟು ಬೇಗ ರೆಡಿ ಆದರು ಅಂದರೆ ಇವತ್ತು ಬಂದು ನಮ್ಮ ಮನೇಲಿ ಅಂಬುಲಿ ಹೋಗ್ತೀವಿ. ಅದಕ್ಕೆ ನಾನು ರೆಡಿ ಆಗ್ತಿದ್ದೀನಿ. ನಾನು ರೆಡಿ ಆಗೋದಕ್ಕೆ ಮುಂಚೆ ನಮ್ಮತ್ತೆ ಬಂದು ರೆಡಿ ಆಗೋಕ್ಕೆ ಹೋಗುವಾಗಲೇ, ಸ್ನಾನಕ್ಕೆ ಹೋಗುವಾಗಲೇ ನಮ್ಮತ್ತೆ ಬಂದು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರು, ಪಾತ್ರೆ ಎಲ್ಲ ತೊಳೆದು. ಒಂದು ದಿವಸ ಮುಂಚೆನೇ ಬಂದು ಶನಿವಾರನೇ ಅಂಬುಲಿ ಬಂದು ರೆಡಿ ಮಾಡಿ ಇಟ್ಕೊಬೇಕು. ಸೊ ಅಂಬುಲಿ ಎಲ್ಲ ರೆಡಿ ಮಾಡಿದ್ದೀನಿ ಶನಿವಾರನೇ. ಕರ್ಮೀನ್ ಸಾರು ರೆಡಿ ಮಾಡ್ತಾಯಿದ್ದೀನಿ, ಕರ್ಮೀನ ಕ್ಲೀನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಂದು ನಮಗೆ ಇವತ್ತು ನುಗ್ಗೆ ಸೊಪ್ಪು ಪಲ್ಯ ಮಾಡ್ತೀವಿ, ನುಗ್ಗೆ ಸೊಪ್ಪು ಮಾಡಿದ್ದೀವಿ. ಆ್ಯಂಡ್ ವೈಟ್ ರೈಸು, ನಾರ್ಮಲ್ ವೈಟ್ ರೈಸ್ ಮಾಡ್ತೀವಿ. ಆಮೇಲೆ ಬಂದು ವೈಟು ರೈಸಲ್ಲಿ ಉಂಡೆ ಥರ ಮಾಡಿ ಅದರಲ್ಲಿ ಬೆಲ್ಲ ಆ್ಯಂಡ್ ಅಕ್ಕಿ ಹಿಟ್ಟು, ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟೆಲ್ಲ ಹಾಕಿ ಒಂದು ಉಂಡೆ ಥರ ಬಾಲ್ ಥರ ಮಾಡಿ ಬಾಲ್ ಕೊಡ್ತೀವಿ. ಇದು ನಮ್ಮ ಕಡೆ ಈ ಥರ ಎಲ್ಲ ಮಾಡೋದು ನಾವು. ಆಷಾಢದಲ್ಲಿ ಫಸ್ಟು ಭಾನುವಾರ ಬಂದು ಇದನ್ನು ಮಾಡ್ತೀವಿ. ಸೆಕೆಂಡ್ ಭಾನುವಾರ ಮಾಡಬಾರ್ದು. ಥರ್ಡ್ ಭಾನುವಾರದಲ್ಲಿ ಅಮಾವಾಸ್ಯೆ ಬರ್ತೈತೆ, ಸೊ ಅವತ್ತು ಮಾಡೋಕ್ಕಾಗಲ್ಲ. 5ನೇ ಭಾನುವಾರ ಬಂದು ನಮಗೆ ಇದು ಬರುತ್ತಲ್ವ, ವರಮಹಾಲಕ್ಷ್ಮಿ ಮುಗ್ದು ಬರೋದು. ಅದಕ್ಕೆ ಸೆಟ್ಸ್ ತಕ್ಷಣ ಬಂದು ಮಾಡೋಕ್ಕಾಗಲ್ಲ, ವರಮಹಾಲಕ್ಷ್ಮಿ ಮುಗ್ದಿದ ತಕ್ಷಣ ಅಂತ ಫಸ್ಟ್ ವಾರನೇ ಮಾಡ್ತಾಯಿದ್ದೀವಿ. ನಾವು ಒಂದು 12 ಗಂಟೆ ಹಂಗೆ ಅಂಬುಲಿ ಒಯ್ಯಬೇಕು. 12 o'clock ಅಷ್ಟು ಮಕ್ಕಳು ಬಂದು ತಡೆಯಲ್ಲ, ಹೊಟ್ಟೆ ಹಸುತ್ತೆ ಮಕ್ಕಳಿಗೆ. ಸೊ ಅವ್ರಿಗೋಸ್ಕರ ಶನಿವಾರ ರಾತ್ರಿ ಮಾಡಿದ್ದು ಮಾವಿನಕಾಯಿ ಸಾರು ಮಾಡಿದ್ದೆ, ಹುಳಿ ಸಾರು ಥರ. ಅದನ್ನು ಒಂದು 2 ದೋಸೆ ಹಾಕ್ಕೊಟ್ರೆ ಮಕ್ಕಳು ತಿನ್ಬಿಟ್ಟು ಸೈಲೆಂಟಾಗಿರ್ತಾರೆ ಅಂತ 2 ದೋಸೆ ಹಾಕ್ಕೊಟ್ಟೆ. ನನ್ನ ಮಗಳು ಸಣ್ಣ ಪುಟ್ಟ ಎಲ್ಲ ಕೆಲಸನೂ ಮಾಡಿಕೊಡ್ತಾಯಿದ್ರು. ತಿಂಡಿ ತಿನ್ಕೊಂಬಂದರು. ಅವಳೇ ನನ್ನ ಮಗನಿಗೆ ತಿನ್ನಿಸ್ಬಿಟ್ಟು ಅವಳು ತಿನ್ಕೊಂಡು ಬಂದರು. ನಾನು ಮಾಡಿಕೊಟ್ಟಿದ್ದಷ್ಟೇ. ನನ್ನ ಮಗನಿಗೆ ತಿನ್ನಿಸ್ಬೇಕು, ಅವನು ಎತ್ಕೊಂಡು ತಿಂತಾಯಿಲ್ಲ, ಯಾವಾಗೂ ತಿನ್ನಿಸ್ಬೇಕು ಅಂತ ಹೇಳ್ತಾವನೆ. ಸೊ ಅದನ್ನು ಹೆಂಗೆ ಚೇಂಜ್ ಮಾಡೋದು ಅಂತ ತುಂಬ ಕಷ್ಟಪಡ್ತಾಯಿದ್ದೀನಿ. ಆ್ಯಂಡ್ ಅವತ್ತು ಮಾತ್ರ ನಾನು ಒಂದು 10 ಸತಿನಾದರೂ ಕಸ ಗುಡಿಸಿರ್ತೀನಿ. ಬಿಕಾಸ್ ಬೇವಿನ ಸೊಪ್ಪು ಆ್ಯಂಡ್ ಮಾವಿನೆಲೆ ಬಂದು ನಾವು ಹೊರಗಡೆ ಎಲ್ಲ ಕಟ್ಟಬೇಕು. ತಪ್ಪಲಿ ಎಲ್ಲ ಇದು ಇರ್ತೀವಲ್ವ, ಅಂಬುಲಿ ಒಯ್ಯೋ ತಪ್ಪಲಿಗೂ ಕಟ್ಟಬೇಕು. ಸೊ ಅದಕ್ಕೆ ಎಲ್ಲ ಈಸ್ಕೊಂಬಂದಿದ್ವಿ. ನಮ್ಮ ಮನೆಯವರು ಊರಿಗೆ ಹೋಗಿದ್ದರು, ತಿರುಚೆಂದೂರು ಆರ್ಮುಗನ್ ದೇವಸ್ಥಾನಕ್ಕೆ ಹೋಗಿದ್ದರು. ಸೊ ಅದಕ್ಕೋಸ್ಕರ ನಮಗೆ ಬೇವಿನ ಸೊಪ್ಪು ಯಾವಾಗಲೂ ಅವರೇ ಕಿತ್ಕೊಂಬಂದು ಕೊಡೋದು. ಅವರು ಇಲ್ಲ ಅಂತ ನಾವು ಅಂಗಡೀಲಿ ಹೋಗಿ ಇಸ್ಕೊಂಬಂದು ಒಂದು 2-3 ಕಟ್ಟಿ ಇಸ್ಕೊಂಬಂದಿದ್ದೆ. 100 ರೂಪಾಯಿ ಆಯಿತು. ಮೇ ಬಿ ಒಂದು 60 or 80 ಆಗಿರುತ್ತೆ ಅನಿಸುತ್ತೆ, ಬಟ್ ಅವ್ರು ನೆನಪಿಲ್ಲ ಅಷ್ಟು. ಇಸ್ಕೊಂಬಂದು ಮಾಡ್ತಾಯಿದ್ದೀವಿ. ಬೇವಿನ ಮರ ಅಷ್ಟಿದ್ದೂ ನಮಗೆ ಕಿತ್ಕೊಳ್ಳೋಕ್ಕೆ ನಮಗಾಗಲ್ಲ. ಸೊ ಬೇವಿನ ಸೊಪ್ಪು ಮಾತ್ರ ಹೋಗಿ ಇಸ್ಕೊಂಬಂದು, ಮಾವಿನೆಲೆ ಬಂದು ನಮ್ಮ ಪರಿಚಯ ಇರೋರ ಮನೆ ಮೇಲೆ ಹೋದರೆ ಅಲ್ಲಿ ಸಿಗುತ್ತೆ ಅಂತ ಅವ್ರ ಹತ್ರನೇ ಇಸ್ಕೊಂಬಂದು, ನುಗ್ಗೆ ಸೊಪ್ಪು ಹಾಗೆ ಇರೋರ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಮನೇಲಿ ಇತ್ತು. ಸೊ ಅವ್ರ ಹತ್ರ ಅಮೌಂಟ್ ಕೊಟ್ಬಿಟ್ಟು ಇಸ್ಕೊಂಬಂದಿದ್ದು. ಅವ್ರ ಹತ್ರ ಬೇವಿನ ಸೊಪ್ಪು ಮರ ಇಲ್ಲ, ಸೊ ಅದಕ್ಕೆ ಆ ಬೇವಿನ ಸೊಪ್ಪು ಮಾತ್ರ ಬೇರೆ ಇಸ್ಕೊಂಬಂದು ಎಲ್ಲ ಇಸ್ಕೊಂಬಂದು ರೆಡಿ ಆದಮೇಲೆ ಮೇಯ್ನಾಗಿರೋ ಒಂದು ಇಂಗ್ರೀಡಿಯೆಂಟ್ನ ಮರೆತುಬಿಟ್ಟೆ ನಾನು. ಬಾಳೆ ಎಲೆ ಇಸ್ಕೊಂಬಂದಿಲ್ಲ. ಸೊ ಅದಕ್ಕೆ ನಾನು ಬಾಳೆ ಎಲೆ ಇಸ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ಗಾಡೀಲಿ ಒಂದು 5 ನಿಮಿಷ ಅಲ್ವಾ, ಹೊರಗಡೆ ಹೋಗಿ ಊರೊಳಗಡೆ ಹೋಗಿ ಇಸ್ಕೊಂಡು ಬರ್ತಾಯಿದ್ದೆ. ಎಲ್ಲ ಇಸ್ಕೊಂಬಂದಮೇಲೆ ರೆಡಿಯಾಗಿ ಎಲ್ಲ ಕೆಳಗಡೆ ಎತ್ಕೊಂಡೋಗಿ, ಕೆಳಗಡೆನೇ ಪೂಜೆ ಮಾಡಬೇಕು. ಫಸ್ಟು ಸಂಪ್ ನೀರು ಹತ್ರ ಬಂದು ಹೊರಗಡೆ ಎಲ್ಲ ಬರೋರಿಗೆಲ್ಲ ಅಂಬುಲಿ ಕೊಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ಮಗಳು ನಮ್ಮ ಮಾವನ ಅಂಗಡಿಯಿಂದ ಬಂದುಬಿಟ್ರು. ನಾವು ಬಂದು ಕೋಳಿ ಬಂದು ದೇವ್ರಿಗೆ ಕೊಡ್ತೀವಿ. ಸೊ ಅದರಿಂದ ನನ್ನ ಮಗ ಬಂದು ತುಂಬಾ ಅಳ್ತಾಯಿದ್ದ. ಅವನಿಗೆ ಬಂದು ಕೋಳಿ ಅಂತ ಪ್ರಾಣ. ಬಿಕಾಸ್ ನಮ್ಮ ಮನೇಲಿ ಬಂದು ಕೋಳಿ ಸಾಕ್ತಾಯಿದ್ದೀವಿ. ಈಗ ತಾನೇ ಒಂದು 1 ವೀಕ್ ಆಯಿತು. ಜಸ್ಟು ಒಂದು 4 ಚಿಕ್ಕ ಮರಿ ಬಂದೈತೆ. ಆವಾಗ 1 ವರ್ಷದಿಂದನೇ ಕೋಳಿ ಸಾಕ್ತಾಯಿದ್ದೀವಿ ನಾವು. ಸೊ ಅದರಿಂದ ಮಕ್ಕಳಿಗೆ ತುಂಬ ಪ್ರಾಣ, ಕೋಳಿ ಅಂದರೆ ತುಂಬ ಇಷ್ಟ ಅವರಿಗೆ. ಸೊ ಅವನಿಗೆ ಕೋಳಿ ದೇವ್ರಿಗೆಲ್ಲ ಕೊಡಬೇಡಿ, ಕಟ್ ಮಾಡಬೇಡಿ ಅಂತ ತುಂಬಾ ಅಳ್ತಾಯಿದ್ದ. ಸರಿ ನಾವು ನಮ್ಮ ಮಾವಾಗಿ ಹೇಳ್ದು, ಬೇಡ ಮಾವ ಕುಂಬಳಕಾಯಿ ಕೊಟ್ಬಿಡೋಣ ಅದಕ್ಕೆ ಬದಲಿಗೆ, ಪರವಾಗಿಲ್ಲ ಅಂತ. ಬಟ್ ನಮ್ಮ ಮಾವ ಒಪ್ಕೊಂಡಿಲ್ಲ. ಬೇಡಮ್ಮ ಹಂಗೆ ಮಾಡಬಾರ್ದು, ನಾವೆಲ್ಲ ಮಾಡಿಬಿಟ್ಟು ಇಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ, ಸಡನ್ನಾಗಿ ಅದೆಲ್ಲ ಚೇಂಜ್ ಮಾಡಬಾರ್ದು, ತಪ್ಪು ಅಂದರು. ಸರಿ ಆಯಿತು, ದೊಡ್ಡವ್ರಿಗೆ ಹೇಳಿದ್ಮೇಲೆ ಅವ್ರ ಮಾತೆ ನಾವು ಕೇಳಬೇಕಲ್ವಾ. ಸೊ ನಾವೆಲ್ಲ ಒಪ್ಕೊಂಡು ನಮ್ಮ ಮಗನ ಕಾಣ್ದಂಗೆ ಏನೇನೋ ಮಾಡಿ ಹಂಗೂ ಕಟ್ ಮಾಡಿದ್ಮೇಲೆ ಎಲ್ಲ ಅವ್ನು ನೋಡ್ತಾನೆ ಇದ್ದ. ಆ ಕೋಳಿನ ಏನು ಮಾಡ್ತಾಯಿದ್ದಾರೆ, ಕೋಳಿಗೆ ಹೂವು ಹಾಕ್ತವ್ರೆ, ಅರ್ಶಿನ ಕುಂಕುಮ ಇಡ್ತವ್ರೆ ಅಂತ ಎಲ್ಲ ನೋಡ್ತಾನೆ, ವಾಚ್ ಮಾಡ್ತಾನೆ ಇದ್ದ. ಅಂಡು ಎಲ್ಲ ಇದ್ದೂ ಒಂದು ಸ್ವಲ್ಪ ಮನಸ್ಸಲ್ಲಿ ಒಂದು ಬೇಜಾರಿತ್ತು, ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲಲ್ಲ ಅಂತ. ಬಿಕಾಸ್ ನಾವು ಕಾಲ್ ಮಾಡ್ತಾಯಿದ್ದೀವಿ, ಅವ್ರ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ಚಾರ್ಜ್ ಇಲ್ಲದೆ. ತಿರುಚೆಂದೂರು ಹೋಗಿ ಬರೋದಕ್ಕೆ ಒಂದು 2 days ಆಯಿತಲ್ವ. ಸೊ ಶುಕ್ರವಾರ ಹೋಗಿ ಅವರು ಭಾನುವಾರ ಬರ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಬಟ್ ಎಲ್ಲಿದ್ದಾರೆ, ಟೈಮಿಗೆ ಬರ್ತಾರಾ ಅಂತ ಒಂದು ಡೌಟಲ್ಲಿತ್ತು. ಶಾರ್ಪಾಗಿ ನಾವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಗಂಟೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮನೆಯವ್ರು ಕರೆಕ್ಟಾಗಿ ಬಂದರು. ಎಲ್ಲರಿಗೂ ಒಂಥರ ಹ್ಯಾಪಿ ಆಯಿತು. ಸೊ ಬಂದುಬಿಟ್ರು, ಕರೆಕ್ಟಾಗಿ ಪೂಜೆ ಟೈಮಿಗೆ ಬಂದ್ರಲ್ಲ ಅಂತ ಒಂದು ಸ್ವಲ್ಪ ಹ್ಯಾಪಿ. ಅದು ನನ್ನ ಮಗ ಅಳ್ತಾ ಇದ್ದಲ್ವ, ನಮ್ಗೆ ಅದೇ ತುಂಬ ಬೇಜಾರಾಯಿತು. ಕೋಳಿ ಕಟ್ ಮಾಡೋದು ಬೇಡ ಅಂತ. ಫ್ಯೂಚರಲ್ಲಿ ಅದು ಚೇಂಜ್ ಆಗುತ್ತಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ.
ನಿಮ್ಮ ಕಡೆ ಬಂದು ಇದೆಲ್ಲ ಅಂಬಲಿ ಒಯ್ಯೋದು ಇದೆಲ್ಲ ಬಂದು ಅಭ್ಯಾಸ ಇಲ್ಲ. ಬಟ್ಟು ಎದುರು ಮನೇಲಿರೋರೆಲ್ಲ ಒಂಥರ ನಮಗಿನ ಆಕ್ವರ್ಡಾಗಿ ನೋಡ್ತಾಯಿದ್ರು. ಎಲ್ಲರೂ ಮಾಡೋದೇ, ಬಟ್ಟು ನಮಗೂ ಒಂಥರ ನೋಡುವಾಗ ನಮಗೂ ಒಂದು ಸ್ವಲ್ಪ ಬೇಜಾರು. ನಾವೇನೋ ಒಂಥರ ಏಲಿಯನ್ ಥರ ನೀವೇ ಕರೆಕ್ಟಾಗಿರಿದ್ದೀರಾ ಅನ್ನೋ ಥರ ನಮಗೇನೋ ಅನಿಸ್ತಾಯಿತ್ತು. ನಮ್ಗೆ ತುಂಬಾ ಬೇಜಾರಾಯಿತು. ಬಿಕಾಸ್ ಒಬ್ರೊಬ್ಬರು ಒಂದೊಂದು ಥರ ಹೇಳ್ತಾರೆ. ಬಟ್ ಅದು ನಾವೇನು ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ. ನಾವು ಕಿವಿ ಚುಚ್ಚಿಸುವಾಗೆಲ್ಲ ನಿಮ್ಮ ಕಡೆಯೂ ಮಾಡ್ತಾರಾ ಇಲ್ವೋ ನಮಗೆ ಗೊತ್ತಿಲ್ಲ. ಬಿಕಾಸ್ ನಾವು ಆ ಥರ ರಿಚುವಲ್ಸ್ ಎಲ್ಲ ನೋಡಿಲ್ಲ. ಇಲ್ಲಿ ನಮ್ಮ ರಿಚುವಲ್ಸ್ ನಾವು ಫಾಲೋ ಮಾಡ್ತಾಯಿದ್ದೀವಿ. ನಮ್ಮ ಕಡೆ ಏನೇನು ಮಾಡ್ತಾರೋ, ನಮ್ಮ ದೊಡ್ಡವರೆಲ್ಲ ಏನು ಮಾಡಿದ್ರು ಅದನ್ನೇ ನಾವು ಮಾಡ್ಕೊಂಬರ್ತಾಯಿದ್ದೀವಿ. ಸೊ ಅದಕ್ಕೆ ಮಾಡ್ತಾಯಿದ್ದೀವಿ. ಅಂಬಲಿ ಒಯ್ಯೋದು ಮೇಯ್ನಾಗೆ ಕರ್ನಾಟಕಲ್ಲಿ ಕುಡಿತಾರ ಇಲ್ವಾ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ. ತಮಿಳ್ನಾಡಲ್ಲಿ ಅಂಬಲಿ ಅಂದರೆ ಎಲ್ಲರಿಗೂ ಇಷ್ಟ, ಪ್ರಾಣ ಅಂತೀವಿ ನಾವು. ಅಷ್ಟೊಂದು ಇಷ್ಟ ಆವಾಗ ಈ ಕಾಲದಲ್ಲಿ ಅಂಬಲಿ ಕುಡಿಯೋಕ್ಕೆ ಕರೆದ್ರೂ ಬರ್ತಾಯಿಲ್ಲ. ಒಂದೇ ಒಂದು ಲೋಟ, ಚಿಕ್ಕ ಲೋಟ ಕುಡೀರಿ ಅಂದ್ರೂ ಇಲ್ಲ ಬೇಡ, ತಮಿಳವರೇ ಬೇಡ ಅಂತವ್ರೆ. ಇಲ್ಲ ನಾವೆಲ್ಲ ಕುಡಿಯೋಲ್ಲ, ನಮಗಿದೆಲ್ಲ ಬೇಡ, ಸೆಟ್ ಆಗೋಲ್ಲ ಅಂತವ್ರೆ. ಆಮೇಲೆ ನಾವು ಅವ್ರಿಗೆ ಹೇಳ್ಬೇಕು, ಕರಡಿಗಾಸ್ಗೆ ಹೇಳ್ಬೇಕು. ಬಟ್ ಅವ್ರವ್ರ ಇಷ್ಟ, ಅವ್ರವ್ರು ಕುಡೀರಿ ಇಲ್ಲ ಬೇಡ ಅಂದ್ರೆ ಓಕೆ. ಆದರೂ ನನ್ನ ಮನಸ್ಸಿಗೆ ಅನಿಸಿರೋದು ಒಂದೇ ಹೇಳ್ತೀನಿ. ಇವಾಗ ನೈಸ್ ರೋಡ್ ಕಡೆ ಲಾಂಗ್ ಟ್ರಿಪ್ಪು ಎಲ್ಲ ಹೋಗುವಾಗ ಎಲ್ಲಾದರೂ ಅಂಗಡಿ ಸಿಗುವಾಗ ಏನು ಮಾಡ್ತಾರೆ ಅಂದರೆ ಹೋಗಿ ನಿಲ್ಲಿಸ್ಬಿಟ್ಟು ಅಲ್ಲಿ ಅಂಬಲಿ ಕುಡಿತಾರೆ ಅಲ್ವಾ. ಫಸ್ಟ್ ಮುಂಚೆ ಇದ್ದಿರೋರೆಲ್ಲ ಅಂಬಲಿ ಒಯ್ತಾರೆ ಅಂದರೆ ನಮ್ಮೂರ ಕಡೆ ಒಂದು ತಪ್ಪಲಿಲಿ ಹೋಗಿ ಇಸ್ಕೊಂಬರ್ತಾರೆ ಮನೆಗೆ. ಅದು ಅಡುಗೆನೇ ಮಾಡಲ್ಲ ಮೋಸ್ಟ್ ಆಫ್ ಅಸ್ ಅಂದರೆ ತುಂಬ ಜನ ನಾವು ನೋಡಿದ್ದೀವಿ. ಅಂಬಲಿ ಒಯ್ತಾರೆ ಅಂದರೆ ನಮಗೆಲ್ಲ ತುಂಬ ಪ್ರಾಣ. ಅದೇ ಥರ ಸೇಮ್ ಮುಸ್ಲಿಮ್ಸ್ ಬಂದು ನಮಗೆ ರಂಜಾನ್ ಟೈಮಲ್ಲಿ ಅದು ಗಂಜಿ ಕೊಡ್ತಾರಲ್ವ, ಅದು ಹೋಗಿ ಇಸ್ಕೊಂಬಂದೆಲ್ಲ ಕುಡ್ದಿದ್ದೀವಿ. ಎಲ್ಲರಿಗೂ ಅದೆಲ್ಲ ಒಂಥರ ಇಷ್ಟ, ಅವರವರು ರಿಚುವಲ್ಸ್ ಅದೆಲ್ಲ ನಾವು ಇದು ಮಾಡಬಾರ್ದು, ಅನ್ರೆಸ್ಪೆಕ್ಟ್ ಮಾಡಬಾರ್ದು. ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೂ ಅನ್ರೆಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅದು ತುಂಬ ತಪ್ಪು. ಯಾಕಂದರೆ ಒಬ್ರೊಬ್ಬರು ಕೇಳಿರೋ ಮಾತು ಬಂದು ನಮಗೆ ಒಂದು ಸ್ವಲ್ಪ ಬೇಜಾರಾಯಿತು. ಏನು ಹಿಂಗೆ ಕೇಳ್ತಾರಲ್ವಾ ಅನ್ನೋ ಥರ ಆಯಿತು ನನಗೆ. ಸೊ ಇಟ್ಸ್ ಓಕೆ, ಅವ್ರವ್ರ ಮೈಂಡ್ಸೆಟ್ಟು ಇಟ್ಸ್ ಓಕೆ. ನಾವು ವರ್ಷ ಅಂಬಲಿ ಒಯ್ತೀವಿ. ಸೇಮ್ ಈ ಆಷಾಢಾದರೆ ಫಸ್ಟು ಭಾನುವಾರ ಬಂದು ಅಂಬಲಿ ಒಯ್ತೀವಿ. ನಾನು 13 ವರ್ಷ ಆಗಿ ಮದುವೆ ಆಗಿ ಬಂದು 13 ವರ್ಷದಿಂದ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. 1 ವರ್ಷನೂ ನಾವು ನಿಲ್ಲಿಸಿಲ್ಲ. 13 ವರ್ಷದಿಂದ ನಾವು ಕರೆಕ್ಟಾಗಿ ಮಾಡ್ಕೊಂಡೇ ಬರ್ತಾಯಿದ್ದೀವಿ. ಅದಕ್ಕೆ ಮುಂಚೆ ನಮ್ಮ ಅತ್ತೆ ಮನೇಲಿ ಏನೇನು ಮಾಡ್ತಾಯಿದ್ರು ಗೊತ್ತಿಲ್ಲ. ಬಟ್ ನಾನು ಬಂದಮೇಲೆ ಇಷ್ಟು ಕರೆಕ್ಟಾಗಿ ಮಾಡ್ಕೊಂಡೇ ಬರ್ತಾಯಿದ್ದೀವಿ. ನಮ್ಮ ಮಾವ ಬಂದೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನಮ್ಮ ಮನೆಯವರೇ ಬಂದ್ರಲ್ವ, ಅವರು ಕೋಳಿ ಕಟ್ ಮಾಡೋಕ್ಕೆಲ್ಲ ಇಟ್ಕೊಂಡಿದ್ರು. ಆ ದೇವ್ರಿಗೆ ತೋರಿಸ್ಬಾರ್ದು ಅಂತ ಒಂದು ಬಟ್ಟೆ ಇಟ್ಕೊತಾರೆ, ಅದನ್ನೇ ಮಾಡ್ತಾಯಿದ್ರು. ನನ್ನ ಮಗಳು ತುಂಬಾ ಹೆಲ್ಪ್ ಮಾಡ್ತಾಯಿದ್ಲು ಅವತ್ತೂ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡೋದು. ನಾವು ಅಷ್ಟು ಸತಿ ಹತ್ತಿ ಇಲ್ದಿದ್ದೀವಿ. ಅಂಬಲಿ ಹೋಗೋರು ಬರೋರಿಗೆಲ್ಲ ಕರ್ದು ಅಂಬಲಿ ಕೊಟ್ಟು ಅವ್ರಿಗೆ ತಿಗ್ಲ ಕುಡೀರಿ, ಒಳ್ಳೆಯದು, ತುಂಬ ಒಳ್ಳೆಯದು, ಕುಡಿಬೇಕು ಅಂತ ಹೇಳಿ ಎಲ್ಲ ಕೊಟ್ಟಿದ್ದು. ಕೆಳಗಡೆ ಪೂಜೆ ಮಾಡಿದ್ಮೇಲೆ ಮನೇಲೂ ಹೋಗಿ ಪೂಜೆ ಮಾಡಬೇಕು. ಅಲ್ಲೂ ಅಂಬಲಿ ಇಟ್ಟಿದ್ದೀವಿ, ಅಲ್ಲೂ ಹೋಗಿ ಪೂಜೆ ಮಾಡ್ಕೊಂಬಂದು ನಮ್ಮ ಅತ್ತೆ ನಾನು ಬಂದು ಕೆಳಗಡೆ ಕೈಯಲ್ಲಿ ಬಂದು ಅಂಬಲಿ ಹಾಕ್ತಾನೆ, ಕೈಯಲ್ಲಿ ಕುಡಿಬೇಕು ಅಂತ. ಕೈಯಲ್ಲಿ ನಮ್ಮ ಮಾವಾಗ ಹಂಗೆ ಹಾಕ್ತೆ. ನಾವು ನಮ್ಮ ಅತ್ತೆನ ಮರೆಸ್ಬಿಟ್ಟು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರು. ನಮ್ಮ ಅತ್ತೆ ನನಗೆ ಹಾಕ್ಕೊಟ್ಟು ನೀನು ಫಸ್ಟ್ ಕುಡಿಯಮ್ಮ ಅಂತ ನನಗೆ ಹಾಕ್ಕೊಟ್ಟು ನಾನು ಅವ್ರಿಗೆ ಹಾಕ್ಕೊಂಡು ಕುಡಿದು ಇಬ್ಬರೂ ಅಲ್ಲೇ ನಿಂತ್ಕೊಂಡು ಕುಡಿದ್ವಿ. ನಮ್ಮ ಫೇವ್ರೇಟು ಅಂಬಲಿ, ಕರ್ಮೀನ್ ಸಾರು, ನುಗ್ಗೆ ಸೊಪ್ಪು ಇದೆಲ್ಲ ತುಂಬ ಇಷ್ಟ. ಮರದಲ್ಲಿ ಬಂದು ನಾವು ಅನ್ನ ಥರ ಬಾಲ್ ಥರ ಮಾಡಿದ್ವಲ್ವ, ನನ್ನ ಮಗಳು ಫಸ್ಟೇ ಹೇಳ್ಬಿಟ್ಲಮ್ಮ ಜಾಸ್ತಿ ಮಾಡು, ಸತಿ ನನಗೆ ಸಿಕ್ಕೇ ಇಲ್ಲ ಅಂತ. ಸೊ ಅವಳಿಗೋಸ್ಕರನೇ 2 ಮರ ಇಡಬೇಕು, ಕೆಳಗಡೆ ಒಂದು ಇಡಬೇಕು, ಮನೇಲಿ ಒಂದು ಇಡಬೇಕು. ಒಂದೊಂದರಲ್ಲೂ 7 ಇಟ್ಟಿದ್ದು. ಮೇಲಿರೋದೆಲ್ಲ ಅವಳೇ ತಿಂತಳು, ಇಲ್ಲ ನಾನು ಯಾರಿಗೂ ಕೊಡಲ್ಲ ಅಂತ. ಅವಳು ಫಸ್ಟೇ ಹೇಳ್ಬಿಟ್ಲು, ಮಾಡೋದಕ್ಕೆ ಮುಂಚೆನೇ ಇದನ್ನು ಇಡ್ತೀರಲ್ವ, ಇದನ್ನು ಜಾಸ್ತಿ ಮಾಡಿ ನನಗೆ ಬೇಕು ಅಂತ. ಓಕೆ ಅಂತ ಹೇಳಿ ನನ್ನ ಮಗಳು ಒಂದೊಂದು ಮನೆಗೆ ಹೋಗಿ ಕೊಟ್ಬಿಟ್ಟು ಬಂದಳು. ಯಾರು ಕುಡಿಯೋಕ್ಕೆ ಕರೆದ್ರೂ ಬರ್ತಾಯಿಲ್ಲ, ಸೊ ಅದಕ್ಕೆ ನೀನೇ ಕೊಟ್ಬಿಟ್ಟು ಬಂದ್ಬಿಡಮ್ಮ ಅಂತ ಒಂದೊಂದು ಮನೆಗೆ ಕೊಟ್ಟು ಕಳಿಸು. ಚಿಕ್ಕ ತಪ್ಪಲೆಯಲ್ಲಿ ಇಷ್ಟು ಏನು ಜಾಸ್ತಿ ಇಲ್ಲ, ಸೊ ಏನೋ ಅದು 1 ಲೀಟ್ರ್ ಬರುತ್ತೋ 2 ಲೀಟ್ರ್ ಬರುತ್ತೆ ಅಷ್ಟೇ. ಆಮೇಲೆ ನಮ್ಮ ಅತ್ತೆ ಬಂದು ಬೇವಿನ ಸೊಪ್ಪು ತಿಂತಾಯಿದ್ರು. ಬೇವಿನ ಸೊಪ್ಪು ನನಗೆ ಕೇಳಿದ್ರು, ಬೇವಿನ ಸೊಪ್ಪು ತಿಂದ ಅಂತ. ಬಂತು ತಿಂದೆ ಅಂತ ಹೇಳ್ತಾಯಿದ್ದೆ. ಸುಳ್ಳು ಹೇಳಿದ್ದೀವಿ. ಅದು ಚಿಕ್ಕದು ಹಾಕಿದ್ದೆ, ಅದು ಒಂದು 2 ಅಷ್ಟು ಬಂದಿತ್ತು. ಯಾಕಂದರೆ ತುಂಬ ದಪ್ಪ ಹಾಕಿದ್ರೆ ಯಾರೂ ತಿನ್ನಲ್ಲ. ಆದರೆ ನಮ್ಮ ಅತ್ತೆ ತಿಂದರು, ತಿನ್ನಬೇಕಮ್ಮ ಒಳ್ಳೆಯದು ಅಂತ. ಸರಿ ಅಂದೆ. ಆಮೇಲೆ ಲಕ್ಷಿತಾಗೂ ಕೇಳ್ತಾಯಿದ್ರು, ನೀನು ತಿಂದಮ್ಮ
ಬೇವಿನ ಸೊಪ್ಪು ಅಂತ. ನಾನು ತಿಂದೆ ಅಜ್ಜಿ, ಹಂಗಂಗೆ ತಿಂದೆ ಅಂದರು. ಸುಳ್ಳು ಹೇಳ್ಬೇಡ ಅಂದರು. ಇಲ್ಲ ಅಜ್ಜಿ ನಾನು ತಿಂದೆ ಅಜ್ಜಿ ಅಂತ ಇದ್ಲು. ಸರಿ ಆಯಿತು, ಹಿಂಗೋ ತಿಂದರೆ ಸರಿ ಅಂತ ಹೇಳ್ತಾಯಿದ್ರು. ಸರಿನೂ ಮಾತಾಡಿಕೊಂಡು ಇಬ್ಬರು ಕೊಡ್ತು. ಇದಾದಮೇಲೆ ಈವ್ನಿಂಗ್ ಬಂದು ಎಲೆ ಹಾಕಬೇಕು. ಕೋಳಿ ಕಟ್ ಮಾಡ್ದಲ್ಲ, ಆ ಕೋಳಿನ ಅಡುಗೆ ಮಾಡಿ ಮತ್ತೆ ಪೂಜೆ ಮಾಡಬೇಕು. ಸೊ ಅದನ್ನು ಒಂದು 3 ಹಂಗೆ ಇಷ್ಟೊತ್ತಿಗೆ ಎಲ್ಲ ಕೆಲಸ ಆಯಿತು. ಮೇಲೋಗಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ, ಯಾಕಂದರೆ ಪೂಜೆ ಮಾಡಿರೋದು ಅಲ್ಲಿಲ್ಲೆಲ್ಲ ಬಿಸಾಕಿದ್ರಲ್ವ, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳೆದಿಟ್ಟು ಇದು ಮಾಡಿದ್ವಿ, ಕಡುಬು ಮಾಡಿ ಅನ್ನ ಮಾಡಿ ಮತ್ತು ಕೋಳಿ ರಸಮ್ ಮಾಡಿ ಸಾರು ಮಾಡಿ ಎಲ್ಲ ಪೂಜೆ ಮಾಡಬೇಕು. 6 ಅಷ್ಟರಲ್ಲಿ ಅದನ್ನು ಮಾಡಬೇಕು. ಕೋಳಿನ ಕ್ಲೀನ್ ಮಾಡ್ಕೊಂಬರೋಕ್ಕೆ ಹೋಗ್ಬಿಟ್ಟು ನಾನು ಮನೆಯಲ್ಲಿ ಸಿಕ್ಕಾಕೊಂಬಿಟ್ಟೆ. ಮತ್ತು ರಕ್ಷಿತಾ ಮತ್ತು ನಮ್ಮ ಅತ್ತೆ ಬಂದು ಅಂಗಡಿಗೆ ಹೋಗ್ಬಿಟ್ರು. ಅವತ್ತು ರಜೆ ಅಲ್ವಾ, ನಮ್ಮ ಮಾವಾಗೆ ಊಟ ಕೊಡೋಕೆ ಹೋಗಬೇಕು. ಸೊ ಬೆಳಗ್ಗೆಯಿಂದ ಅವ್ರು ಊಟ ಇರಲಿಲ್ಲ. ಅವ್ರು ಬಂದು ಪೂಜೆ ಮಾಡಿಬಿಟ್ಟು ಊಟ ಮಾಡಿಲ್ಲ, ಹಂಗೆ ಹೋಗ್ಬಿಟ್ರು. ಸೊ ಅಂಬುಲಿ, ಅನ್ನ, ಕರ್ಮೀನು ಸಾರು ಎಲ್ಲ ಸೊಪ್ಪು ಎಲ್ಲ ತೊಗೊಂಡು ಅಂಗಡಿಗೆ ಹೋಗಿದ್ರು ಲಂಚ್ ಪ್ಯಾಕ್ ಮಾಡಿ. ನಮ್ಮ ಅತ್ತೆ, ನನ್ನ ಮಗಳು ರಜೆ ಅಲ್ವಾ, ನಾನು ಬರ್ತೀನಿ ಅಮ್ಮ ಅಂತ ನಾನು ಒಯ್ತೀನಿ ಅಮ್ಮ ಅಂತ ಅವರು ಅಜ್ಜಿ ಜೊತೆನೇ ಹೊರಟೋಗ್ಬಿಟ್ಲು. ಆಮೇಲೆ ನಮ್ಮ ಮನೆಯವ್ರ ಮನೇಲಿದ್ದರು. ಮನೆಗೆ ಹೋಗಿ ಅಕ್ಷಯ್ಗೆ ಊಟ ತಿನ್ನಿಸಿ ಅಕ್ಷಯ್ನ ಮಲಗಿಸ್ಬಿಟ್ಟು ಮತ್ತೆ ಕೋಳಿ ಕ್ಲೀನ್ ಮಾಡೋಕ್ಕೆ ಹೋದೆ. ಆ್ಯಂಡ್ ಮನೇಲೇ ಬಾಡಿಗೆಗಿರೋರಿಗೆಲ್ಲ ಒಂದು ಸ್ವಲ್ಪ ಅಂಬುಲಿ ಎಲ್ಲ ಕೊಟ್ಬಿಟ್ಟು, ಒಬ್ಬರು ಇಬ್ಬರು ಇದ್ದರು ಅಷ್ಟೇ, ಜಾಸ್ತಿ ಜನ ಇರಲಿಲ್ಲ. ಒಂದು ಮನೆ ಖಾಲಿ ಐತೆ. ಒಂದು 3 ಮನೇಲಿ ಬಂದು ಬ್ಯಾಚುಲರ್ಸ್ ಇದ್ದಾರೆ. ಅವ್ರಿಗೆಲ್ಲ ಕೊಟ್ಟರೆ ಅವರೆಲ್ಲ ನಾವು ಕುಡಿಯೋಲ್ಲ ಅಂತಂದರು. ಸೊ ಅವ್ರಿಗೆಲ್ಲ ಸುಮ್ಮನೆ ಒಂದೊಂದು ಲೋಟ ಚಿಕ್ಕ ಲೋಟದಲ್ಲಿ ಒಂದು ಸ್ವಲ್ಪ ಕೊಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮೇಲೆ ತೊಗೊಂಡೋದು. ಕೆಳಗಡೆ ತಂದಿರೋ ಪಾತ್ರೆನ ಮೇಲೆ ಹಂಗೆ ತೊಗೊಂಡು ಹೋಗ್ಬಾರ್ದು. ಅಂಬುಲಿ ಎಲ್ಲ ಖಾಲಿ ಮಾಡಿಬಿಟ್ಟು ತೊಗೊಂಡೋಗ್ಬೇಕು. ಎಲೆ ಮಾತ್ರ ಎತ್ಕೊಂಡು ಹೋಗಬೇಕು. ನೆಕ್ಸ್ಟ್ ಬಂದು ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕೋಳಿ ಕ್ಲೀನ್ ಮಾಡೋಕ್ಕೆ ಹೋದೆ. ಕೋಳಿ ಕ್ಲೀನ್ ಮಾಡೋಕ್ಕೆ ಹೋಗುವಾಗ ಮನೇಲಿ ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿ ಒಂದು 1 ಅವರ್ ಮೇಲಾಯಿತು. ಮತ್ತು ಅಲ್ಲಿಂದ ಬಂದು ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡಿ ಅಷ್ಟೇ. ಇವತ್ತು ಹಿಂಗೆ ಬಂದು ನಾವು ಅಂಬುಲಿ ಒಯ್ಯೋದು ಈ ವರ್ಷ ಹಿಂಗೆ ಆಗೋದು. ವರ್ಷ ಸೇಮ್ ಪ್ರೊಸೀಜರ್, ಸೇಮ್ ರಿಚುವಲ್ಸ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್, ಬೈ, ಐ ಲವ್ ಯು ಆಲ್. ಆ್ಯಂಡ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.